ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ನಮ್ಮ ಹೆಸರು ಶಾಂತೇಗೌಡ ಅಂತ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ದಾನಶೀಲ ಅಂತ. ದಾನಶೀಲ ಸರ್. ಸರ್ ಯಾವ ಊರು ಸರ್? 12 ಅರ್ಕಲಗೂಡು ತಾಲೂಕು. 12 ಅರ್ಕಲಗೂಡು ತಾಲೂಕು ಸರ್. ಸರ್ ಇದು ಇಲ್ಲಿ ಅಡಿಕೆ ಗಿಡ ಎಷ್ಟಿದೆ ಸರ್ ನಿಮ್ಮದು? ನಮ್ಮದು 900 ಗಿಡ ಇದೆ. 900 ಗಿಡ ಅಡಿಕೆ ಗಿಡ ಮಾಡಿದ್ದೀರಾ ಸರ್? ಎಷ್ಟು ಎಕರೆ ಬರುತ್ತೆ ಇದು? 2 ಎಕರೆ ಬರುತ್ತೆ. 2 ಎಕರೆ ಅಡಿಕೆ ಗಿಡ ಇದೆ ಸರ್. ಸರ್ ಎಷ್ಟು ವರ್ಷ ಮರ ಸರ್ ಇವು? ಇವು ಒಂದು 35-40 ವರ್ಷ. 30-40 ವರ್ಷ ಮರಗಳು ಸರ್. ಸರ್ ನೀವು ಗೊಬ್ಬರ ಎಲ್ಲ ಯಾವ್ದು ಹಾಕ್ತಾಯಿದ್ದೀರಾ ಸರ್? ನಾವು ಆರ್ಗಾನಿಕ್ ಗೊಬ್ಬರ ಹಾಕ್ತಾಯಿದ್ದೀರಾ ಸರ್? ಯಾವುದು ಕಿಸಾನ್ ಶಕ್ತಿ ಹಾಕ್ತಾಯಿದ್ದೀರಾ? ಕಿಸಾನ್ ಶಕ್ತಿ ಆರ್ಗಾನಿಕ್ ಗೊಬ್ಬರ ಹಾಕ್ತಾಯಿದ್ದೀರಾ ಸರ್? ಸರ್ ಎಷ್ಟು ವರ್ಷದಿಂದ ಹಾಕ್ತೀರಾ ಕಿಸಾನ್ ಶಕ್ತಿ ಆರ್ಗಾನಿಕ್ ಗೊಬ್ಬರ? 15 ವರ್ಷ 20 ವರ್ಷ. 15 ವರ್ಷದಿಂದ ಕಿಸಾನ್ ಶಕ್ತಿ ಗೊಬ್ಬರ ಹಾಕ್ತಾ ಬರ್ತೀವಿ ಸರ್. ಸರ್ ಯಾರು ಸರ್ ನಿಮಗೆ ಸಪ್ಲೈ ಕೊಡ್ತಿರೋದು? ನಮಗೆ ಈ ಶಾಂತೇಗೌಡರು ಅಂತ ಅಂದ್ಬಿಟ್ಟು ಕಾಂತೇಗೌಡರು ಶಾಂತೇಗೌಡರು ಅವ್ರು ಬಂದು ನಿಮ್ಗೆ ವರ್ಷ ಬಂದು ಕೊಡ್ತಾರೆ ಸರ್. ಅವರು ನಿಮಗೆ ಮಾರ್ಗದರ್ಶನ ಕೊಡ್ತೇವೆ ಸರ್, ತೋಟಕ್ಕೆ ಹಿಂಗೆ ಹಾಕ್ಬೇಕಂತೆಲ್ಲ. ಸರ್ ಒಂದು ಗಿಡಕ್ಕೆ ಎಷ್ಟೆಷ್ಟು ಕೆ ಜಿ ಕೊಡ್ತೀವಿ ಸರ್? ಈ ಗಿಡಕ್ಕೆಲ್ಲ ಒಂದು ಗಿಡಕ್ಕೆ 3-4 ಕೆಜಿ ಕೊಡ್ತೀವಿ. 3-4 ಕೆಜಿ ಕೊಡ್ತೀವಿ ಸರ್. ಸರ್ ನಿಮಗೆ ಈಗ ಕಿಸಾನ್ ಶಕ್ತಿ ಗೊಬ್ಬರ ಯೂಸ್ ಮಾಡ್ತಾಯಿದ್ದೀರಾ, ಸುಮಾರು ಒಂದು 8-10 ವರ್ಷದಿಂದ ಯೂಸ್ ಮಾಡ್ಕೊಂಡು ಬರ್ತಾಯಿದ್ದೀರಾ. ಇದಕ್ಕಿಂತ ಮುಂಚೆ ಯಾವ ಗೊಬ್ಬರ ಹಾಕ್ತಿದ್ದೀರಾ ಸರ್ ನೀವು? ದನಿ ಗೊಬ್ಬರ ಹಾಕ್ತಿದ್ದೋ. ಅದರಲ್ಲಿ ನಮಗೆ ಒಂದು 35 ಕ್ವಿಂಟಾಲು ಅಡಿಕೆ ಬೀಳ್ತಾ ಇತ್ತು. ದನಿ ಗೊಬ್ಬರ ಹಾಕಿದ್ರು ಕೂಡ ನಿಮಗೆ ಕಮ್ಮಿ ಇತ್ತು ಅವಾಗ. ಕಡಿಮೆ ಇತ್ತು. 35 ಕ್ವಿಂಟಲ್ ಹಿಂಗೆ ಬರ್ತದೆ ಅಷ್ಟೇ ಅಡಿಕೆ. ಈಗ ಇದು ಹಾಕಿದ ಮೇಲೆ ಒಂದು 100 ಕ್ವಿಂಟಲ್ ಮೇಲೆ 85ರಿಂದ 90-100 ಕ್ವಿಂಟಲ್ ರೀಚ್ ಆಗಿದೆ ಸರ್. ಮತ್ತು ಇದ್ರೊಳಗೆ ಸರ್ ನೀವು ಅಡಿಕೆ ಒಳಗೆ ಬರೀ ಅಡಿಕೆ ಎಲ್ಲ ಇದ್ರೊಳಗೆ ನೀವು ಮಿಶ್ರ ಬೆಳೆ ಕೂಡ ಮಾಡಿದಿರಲ್ವಾ? ಮಿಶ್ರ ಬೆಳೆ ಅಂದರೆ ಏನು ಮಾಡಿರಿ ಸರ್ ಒಳಗೆ? ಕೋಕೋ ಹಾಕಿದ್ದೀವಿ. ಕೋಕೋ ಹಾಕಿದ್ದೀರಾ? ಮೆಣಸು ಹಾಕಿದ್ದೀರಾ? ಮತ್ತೆ ಎಲೆಂಬು ಹಾಕಿದ್ದೀರಾ? ಆಮೇಲೆ ಬಾಳೆ ಕೂಡ ಹಾಕಿದ್ದೀರಾ ಸರ್ ಸ್ವಲ್ಪ? ಸರ್ ಒಟ್ಟಿಗೆ ಟೋಟಲ್ ಆದಾಯ ಎಷ್ಟು ಬರುತ್ತೆ ಸರ್? ಒಂದು 10 ಲಕ್ಷ ರೂಪಾಯಿ ಆದಾಯ ಹತ್ತಿದ್ದೀರಾ ಸರ್. ಸರ್ ನಿಮಗೆ ಇದ್ರ ಬಗ್ಗೆ ನಿಮಗೆ ತುಂಬ ಖುಷಿ ಇದೆಯಲ್ಲ ಸರ್? ಮನೆಯಲ್ಲಿ ಅಮ್ಮವರೆಲ್ಲ ತುಂಬ ಖುಷಿ ಪಡ್ತಾ ಇರಲ್ಲ ಸರ್? ಅದೇ ನಿಮಗೆ ಅಂದರೆ ಆರ್ಗಾನಿಕ್ ಒಂದು ಗಿಡಕ್ಕೆ ಎಷ್ಟು ಕೆ ಜಿ ಕೊಡ್ತೀವಿ ಸರ್? ಇದಕ್ಕೆ ಒಂದು ಗಿಡಕ್ಕೆ 3-4 ಕೆಜಿ ಕೊಡ್ತೀವಿ. 3-4 ಕೆಜಿ ಆರ್ಗಾನಿಕ್ ಕೊಡ್ತಾಯಿದ್ದಾರೆ ಸರ್. ಅಂದರೆ ಈಗ ನಿಮ್ಮ ನೋಡಿ ಅಕ್ಕಪಕ್ಕ ಜನ ಕೂಡ ಬಂದು ತೋಟ ನೋಡ್ತಾರಲ್ಲ ಸರ್, ನಿಮ್ದು ತೋಟ ಚೆನ್ನಾಗಿದೆ ಅಂತ ಬಂದು ನೋಡ್ತೀವಿ. ಅವರು ಕೂಡ ಕೆಲವರು ನಮಗೆ ಗೊಬ್ಬರ ಹಾಸ್ಕೊಡಿ ಅಂತ ಹೇಳ್ತಿರಲ್ಲ ಸರ್? ಹೌದು ಸರ್. ಅಂದರೆ ಅಡಿಕೆ ಫಸಲು ಈ ಥರ ಇದೆ ಸರ್, ತುಂಬ ಚೆನ್ನಾಗಿದೆಯಲ್ಲ ಸರ್? ಮೇಲ್ಗಡೆ ಎಲ್ಲ ಮರದ ಹಿಂಗೆ ಇದೆ ಸರ್ ಫಸಲು? ಹೌದು ಹೌದು. ಒಂದೊಂದು ಮರದ ಕಡಿಮೆ ಇರುತ್ತೆ, ಒಂದೊಂದು ಮರದಲ್ಲಿ ಮಾಮೂಲಿ 30 ಕೆಜಿ ಈ ಥರ ಒಂದೆಲ್ಲ ಒಂದು ಮರಕ್ಕೆ 3-4 ಕೊಂಬಳೆಲ್ಲ ಬರ್ತಿದೆ ಸರ್ ಎಲ್ಲ ಕಡೆ. ತುಂಬ ಚೆನ್ನಾಗಿ ಸಿಗ್ತಾರೆ ಎಲ್ಲ ಅಡಿಕೆ ಫಸಲೆಲ್ಲ. ನೋಡಿ ಸ್ನೇಹಿತರೆ, ಎಲ್ಲ ಇವರು ನಾವು ಸುಮಾರು ಒಂದು 8-10 ವರ್ಷದಿಂದ ಕೊಡ್ತಿದ್ದೀವಿ. ತುಂಬ ಚೆನ್ನಾಗಿ ಫಸ್ಟ್ ಇವ್ರಿಗೆ ಇಳುವರಿ ಕಮ್ಮಿ ಇತ್ತು, ಒಂದು 40 ಕ್ವಿಂಟಲ್ 50 ಕ್ವಿಂಟಲ್ ಹಿಂಗೆ ಅಡಿಕೆ ಬೀಳ್ತಾ ಇತ್ತು. ನಾವು ಬಂದು ತೋಟ ನೋಡಿಬಿಟ್ಟು ಸರ್ಕಾರ ಮಾತಾಡ್ಬಿಟ್ಟು ಆರ್ಗಾನಿಕ್ ಗೊಬ್ಬರ ಮತ್ತು ನಾವು ಆರ್ಗಾನಿಕ್ ನಮ್ಮ ಕಿಸಾನ್ ಶಕ್ತಿ ಅಂತ ಆರ್ಗಾನಿಕ್ ಗೊಬ್ಬರ ಕೊಟ್ಟು ಇದಕ್ಕೆ ಒಂದು ಗಿಡಕ್ಕೆ ಒಂದು 3-3 ಕೆಜಿ ಆ ಕಡೆ ಎಲ್ಲ ಕಡೆ ಗುಡಿ ಮಾಡಿಸ್ಬಿಟ್ಟು ಸರ್, ಈ ಕಡೆ ಬೈತಾರಲ್ಲ ನೀವು ಅಷ್ಟೇ, ಈ ಕಡೆ ಒಂದು ಕಡೆ ಗುದ್ಲಿ ಓಡಿಸ್ಬಿಟ್ಟು ಆ ಕಡೆ ಒಂದು ಗುದ್ಲಿ ಓಡಿಸ್ಬಿಟ್ಟು ಒಂದು 2 ಕೆಜಿ ಒಂದು 2 ಕೆಜಿ ಕೊಟ್ಟು ಆರ್ಗಾನಿಕ್ ಕಿಸಾನ್ ಶಕ್ತಿ ಕೊಡ್ತಾಯಿದ್ದು. ಈಗ ರಿಸಲ್ಟು ತುಂಬ ಚೆನ್ನಾಗಿದೆ ಇವರಿಗೆ, ಯಾಕೆಂದರೆ ಈಗ ಇವರು ತುಂಬ ಖುಷಿ ಪಡ್ತಾಯಿದ್ದಾರೆ. ಮತ್ತು ಇಲ್ಲಿ ಇದೇ ಊರಾಗ ಕೂಡ ಇವ್ರ ಅಕ್ಕ ತೋಟ ಬಂದು ನೋಡಿಬಿಟ್ಟು ಅಕ್ಕಪಕ್ಕದ ರೈತರು ಕೂಡ ಬಂದು ನಮ್ಮ ಆರ್ಗಾನಿಕ್ ಬೇಕಂತೇಳಿ ಆರ್ಡರ್ ತೊಗೊತಿದ್ದಾರೆ. ರಿಸಲ್ಟ್ ತುಂಬ ಚೆನ್ನಾಗಿದೆ, ಇವರು ಖುಷಿ ಪಡ್ತಾರೆ. ಮತ್ತು ಭೂಮಿ ಕೂಡ ಎರೆಹುಳು ತುಂಬ ಚೆನ್ನಾಗಿ ಉತ್ಪತ್ತಿಯಾಗಿದ್ದಾವೆ. ಮತ್ತು ಇಲ್ಲಿ ಕೆಲವೊಂದು ತೋಟ ನೋಡ್ತೀವಿ ನಾವು, ಎಲ್ಲ ಒಂದು ಅಣಿಬಿ ರೋಗ ಇದೆ ಅಡಿಕೆ ಗಿಡದಾಗೆಲ್ಲ. ಈ ತೋಟದಾಗ ಒಂದು ಅಣಿಬಿ ರೋಗ ಇಲ್ಲ. ಮತ್ತು ಒಂದು ಇಡುಮುಡಿ ರೋಗ ಅಂತಲ್ಲ, ಇಡುಮುಡಿ ರೋಗ ಕೂಡ ಇಲ್ಲ ಈ ತೋಟದಾಗಿಲ್ಲ. ಗಿಡ ತುಂಬ ಚೆನ್ನಾಗಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನೋಡಿ ಈ ಥರ ಫಸಲಿದೆ, ತುಂಬ ಚೆನ್ನಾಗಿ ನೋಡಿ ಫಸಲು ನೋಡಿ. ಸಕಾಲ ಕುಯ್ಸಿದ್ರೆ ಕಂತೆ ಹೊಡ್ರೆ ಈ ಕುಯ್ಸಿದ್ರೆ 100 ಹಣ್ಣಾದ್ರೆ ಮಾಮೂಲಿ 75 ಹಣ್ಣಾಗ್ಬಿಡಿ 6:30 ಯಾರು ಬಂದು ಅಸಲೇ 5:30-5:08 ಇಲ್ಲ ನೋಡಿಸ್ತಿದ್ರಿ. ಇಲ್ಲೆಲ್ಲ ಅಡಿಕೆ ಕೊಕ್ಕೋ ಹಾಕ್ಯಾರೆ, ಅಡಿಕೆ ಹಾಕಿದೆ, ಮಿಶ್ರ ಬೆಳೆ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇಳುವರಿ. ವರ್ಷಕ್ಕೆ ಕಮ್ಮಿ ಒಂದು 10-12 ಲಕ್ಷ ಅವರು ಆದಾಯ ಪಡ್ತಾಯಿದ್ದಾರೆ. ನೋಡಿ ಈ ಥರ ಅಡಿಕೆ ಗಿಡ ಎಷ್ಟು ನೋಡಿ ತುಂಬ ಚೆನ್ನಾಗಿದೆ. ಒಳ್ಳೆ ಒಂದು ಪಾರಾಗಿ 4-3-4 ಹೋದಾಗ 5 ಕೂಡ ಒಂಬಳೆ ಬಂದಿದೆ. ತುಂಬ ಚೆನ್ನಾಗಿದೆ ಫಸ್ಲು. ಅಂದರೆ ಒಳಗೀಗ ಫಸ್ಲು ಬರೋ ಒಂದು 9 ಗಿಡ ಇದ್ದಾವೆ. ಆಮೇಲೆ ಇನ್ನು ಫಸ್ಲು ಬರೋಂಥವು ಇನ್ನು ಈ ಒಂದು ಅದರೊಳಗೆ ಒಂದು 6 ಗಿಡ ಮಧ್ಯಕ್ಕೆ ಹಾಕಿದ್ದಾರೆ. ಅದು ಕೂಡ ಎಲ್ಲ ಈ ಫಸ್ಲು ಬರೋಂಥಾಗೆ ಸುಮಾರು ಒಂದು ಕಮ್ಮಿ ಒಂದು ವರ್ಷಕ್ಕೆ ಒಂದು 100 ಕ್ವಿಂಟಲ್ ಅಡಿಕೆ ಕುಯ್ತಿದ್ದಾರೆ. ಈಗ ಕೆಲವೊಂದು ಈಗ ಒಂದು 4 ವರ್ಷ 5 ವರ್ಷ ಮರಗಳು ಈಗ ಅಡಿಕೆ ಫಸ್ಲು ಬರ್ತಾಯಿವೆ. ಈ ಥರ ಎಲ್ಲ ಇದೆ ಚೆನ್ನಾಗಿದೆ.